ತುಂಬ ದಿನ ಆದಮೇಲೆ ನಾನು ಕಿಚನಿಗೆ ಬಂದಿದ್ದೀನಿ. ನಾನು ಮಳೆಗಾಲ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ವಸ್ತು ಏನು ಹೇಳಿ ಈ ಕಾಲದಲ್ಲಿ? ಮಶ್ರೂಮ್. ಈಗ ಇಲ್ಲಿ ವೆಂಕಟಣ್ಣ ಅಂತ ಒಬ್ರು ಇರ್ತಾರೆ, ಅವರು ನಮಗೆ ಸಿಕ್ಕದಾಗೆಲ್ಲ ಕೊಡ್ತಿರ್ತಾರೆ. ಇವತ್ತು ಆಲ್ರೆಡಿ ನಾವು ಸಾಂಬಾರು ಮಾಡೋಣ ಅಂದ್ಕೊಂಡ್ವಿ ಇರೋ ಮಶ್ರೂಮಲ್ಲಿ. ಸೊ ನಾವು ಆಲ್ರೆಡಿ ಇದು ಮೊಳಕೆ ಸಾರಿಂದು ಮಾಡಿಬಿಟ್ಟಿದ್ವಿ. ಸೊ ಇದರಿಂದ ಏನು ಮಾಡೋದು ಅಂತ ಯೋಚಿಸ್ತಿದ್ವಿ. ಸೊ ನಾವು ಇವತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಹೋಗಿದ್ದೀವಿ. ಅಂಗಡಿಲಿ ತರೋದಕ್ಕೂ ಮತ್ತು ಬೆಳೆದಿರೋದನ್ನು ಕಿತ್ತಿ ತಿನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಆನಿಯನ್, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಪೆಪ್ಪರ್ ಡ್ರೈ, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ, ಉಪ್ಪು. ಮೇಯ್ನ್ ಬೇಕಾಗಿರೋದು ಅಂದರೆ ಮಶ್ರೂಮ್. ಬನ್ನಿ ಎಲ್ಲರೂ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಆಯಿಲ್ ಹಾಕ್ಕೋಬೇಕು. ಆನಿಯನ್ ನೀಟಾಗಿದೆ. ಸೊ ನಾವು ಆನಿಯನ್ ಹಾಕ್ಕೊಬೇಕು. ಅದು ಅತಿ ಹಾಗೆ ಬೇಯಿಸಬಾರ್ದು ನೋಡಿ. ಆಮೇಲೆ ಅದು ಒಂಚೂರು ಕಲರ್ ಬರೋವರೆಗೂ ಫ್ರೈ ಮಾಡಿ. ಸೊ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಒಂದು 4 ತಗೊಳ್ಳಿ ಸಾಕು. ಇದ್ರ ಬದಲು ಖಾರದ ಪುಡಿನೂ ಹಾಕಬೇಕು ಅನಿಸುತ್ತೆ. ಒಂದು 2 ಹಾಕ್ತಾಯಿದ್ದೀನಿ. ಎಕ್ಸಾಕ್ಟಾಗಿ 4 ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಡ್ರೈ ಚಿಲ್ಲಿ 1-2 ಫ್ಲೇವರ್ಗೆ. ಇದೆಲ್ಲ ಆಪ್ಷನ್ನು, ನಿಮ್ಮ ಫ್ಲೇವರಿಗೆ ಏನು ಬೇಕು ಅದು ಹಾಕ್ಕೊಳ್ಳಿ. ಇದನ್ನು ತೀರಾ ಬ್ರೌನ್ ಆಗೋಕ್ಕೆ ಬಿಡಬೇಡಿ. ಸ್ವಲ್ಪ ಬ್ರೌನ್ ಆದರೆ ಸಾಕು ಪೆಪ್ಪರ್ ಡ್ರೈಗೆ. ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇಷ್ಟು ಬ್ರೌನ್ ಆದಮೇಲೆ ಸ್ಲೈಸ್ ಆಗಿ ಹಚ್ಕೊಂಡಿರೋ ಟೊಮೊಟೊನ ಹಾಕಿ, ಟೊಮೆಟೊ ಸ್ಲೈಸ್ನ ಹಾಕ್ಕೊಳ್ಳಿ. ಜಾಸ್ತಿ ಬೇಯಬಾರ್ದು. ಈಗ ನಾನು ಮಶ್ರೂಮ್ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಮಗ್ಗಿದ್ರೆ ಚೆನ್ನಾಗಿರುತ್ತೆ. ಸೊ ನಮಗೆ ಒಂದೊಂದು ಹರಡಿರೋದು ಸಿಕ್ಕಿದೆ. ಮಶ್ರೂಮ್ ಹಾಕ್ತಾ ಇದ್ದೀನಿ. ಉಪ್ಪು, ಸ್ವಲ್ಪ ಉಪ್ಪು. ಇದು ಮೊದಲೇ ಹಾಕ್ಬೇಕಿತ್ತು, ನಾನು ಮರ್ತ್ಬಿಟ್ಟೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಓನ್ಲಿ ಚೂರು. ವಾಸನೆ ಹೋಗೋವರೆಗೂ ಚೂರು ಮಿಕ್ಸ್ ಮಾಡ್ತಾ ಇದ್ವಿ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ನೀರೇನು ಹಾಕಬೇಡಿ. ಆದಮೇಲೆ ಚೂರು ಗರಂ ಮಸಾಲೆ, ಧನಿಯಾ ಪುಡಿ, ಆಮೇಲೆ ಚಿಲ್ಲಿ ಪೌಡರ್, ಆಮೇಲೆ ಯೆಲ್ಲೋ ಫುಡ್ ಕಲರ್, ಮತ್ತೆ ಒಂಚೂರು ಗರಂ ಮಸಾಲ, ನೋಡಿ ಫ್ರೆಂಡ್ಸ್, ಆಲ್ರೆಡಿ ಎಷ್ಟು ನೀರು ಬಿಟ್ಟಿದೆ. ಅದು ಡ್ರೈ ಆಗ್ತಾ ಆಗ್ತಾ ಅದು ನೀರೆಲ್ಲ ಹೋಗುತ್ತೆ. ಬೇಯ್ತಾ ಬೇಯ್ತಾ ಎಲ್ಲ ಹೋಗುತ್ತೆ. ಮತ್ತೆ ಪೆಪ್ಪರ್ ಡ್ರೈ ರೆಡಿ ಆಗ್ತಾ ಇದೆ. ಇನ್ನೇನು ಲಾಸ್ಟಲ್ಲಿ ಪೆಪ್ಪರ್ ಹಾಕಬೇಕು.
ಸೊ ಇತ್ ಕಡೆ ಶಿಫ್ಟ್ ಮಾಡ್ಕೊಂಡೆ, ಏಕೆ ಅಂದರೆ ಇತ್ ಕಡೆ ಪೆಪ್ಪರ್ ಡ್ರೈ ಜೊತೆ ದೋಸೆ ತಗೊಳ್ಳೋದಕ್ಕೆ. ಸೊ ಬನ್ನಿ ದೋಸೆ ಹಾಕ್ತಾಯಿದ್ದೀನಿ. ಬನ್ನಿ ದೋಸೆ ಹಾಕ್ತಾಯಿದ್ದೀನಿ. ನನಗೆ ಅಷ್ಟು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ ಫ್ರೆಂಡ್ಸ್ ದೋಸೆ. ಮತ್ತು ದೋಸೆ ಹಾಕಿದ್ಮೇಲೆ ಆಯಿಲ್ ಬಿಡಿ. ನೋಡಿ ಈ ಥರ ಇದ್ ಕಡೆ ದೋಸೆ ಬೇಯ್ತಿದೆ. ಸೊ ಇದ್ ಕಡೆ ನಾನು ಪೆಪ್ಪರ್ ಡ್ರೈ ಫಿನಿಶ್ ಮಾಡೋಣ ಅಂತ ಇದಕ್ಕೆ ಪೆಪ್ಪರ್ ಡ್ರೈ ಹಾಕಬೇಕು. ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್. ಜೊತೆಗೆ ಕೊತ್ತಂಬರಿನ ಹಾಕ್ಬಿಟ್ಟೆ. ಸೊ ಪೆಪ್ಪರ್ ಡ್ರೈ ರೆಡಿ ಆಯಿತು. ಸೊ ನಾನು ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬೌಲ್ಗೆ ತಗೊತಾ ಇದ್ದೀನಿ. ರೆಡಿ, ಎಲ್ಲ ರೆಡಿ ಇದೆ. ರೈಸ್ ರೆಡಿ ಇದೆ ಮತ್ತು ಮೊಳಕೆ ಸಾರು ರೆಡಿ ಇದೆ. ಪೆಪ್ಪರ್ ಡ್ರೈ ರೆಡಿ, ದೋಸೆ ರೆಡಿ, ಈ ಕಡೆ ಇದೆಲ್ಲ ರೆಡಿ ಇದೆ. ಜೊತೆಗೆ ಮೊಳಕೆ ಸಾರು, ರೈಸು, ಕೊಕ್ಕುಂಬರ್ ಆ್ಯಂಡ್ ಎಗ್. ಇದು ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ವೆಂಕಣ್ಣಂಗೆ ಹೇಳ್ತೀನಿ. ಯಾಕೆಂದರೆ ಮಶ್ರೂಮ್ನ ಅವರೇ ಕಿತ್ಕೊಡೋದು ಕಷ್ಟಪಟ್ಟು. ನಾವು ಹುಡ್ಕೋಕ್ಕೋದ್ರೆ ನಮಗೆ ಸಿಗೋದೇ ಇಲ್ಲ ಫ್ರೆಂಡ್ಸ್. ಸೊ ವೆಂಕಣ್ಣಂಗೆ ತುಂಬ ಥ್ಯಾಂಕ್ಸ್. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್. ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಗೆಸ್ ಮೇಲೆ ನಾನು ಹಾಕಿದ್ದೀನಿ. ಬಾಯ್ ಫ್ರೆಂಡ್ಸ್, ಈಗ ಊಟಕ್ಕೆ ಟೈಮ್ ಆಯಿತು.